ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪೂರಕ ಪಾಠವಾಗಿರುವಂತಹ ಉದಾತ್ತ ಚಿಂತನೆಗಳು ಪಾಠವನ್ನು ನೋಡೋಣ. ಮೊದಲನೇದಾಗಿ ಉದಾತ್ತ ಚಿಂತನೆಯು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಯಾವ ರೀತಿಯಾದಂತಹ ಉದಾತ್ತ ಚಿಂತನೆಗಳನ್ನು, ಮೌಲ್ಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಎಂಬುದನ್ನು ನೋಡೋಣ. ಅಂಬೇಡ್ಕರ್ ಅವ್ರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ನೋಡೋಣ ಮಕ್ಕಳೇ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಗೊತ್ತು. ಯಾಕಪ್ಪ ಅಂದರೆ ಇತ್ತೀಚೆಗೆ ಟಿವಿಯಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಧಾರಾವಾಹಿ ಬರ್ತಾಯಿತ್ತು, ಹೌದಾ? ಎಲ್ಲರೂ ನೀವು ನೋಡಿರ್ಬೋದು. ಹೀಗಾಗಿ ಅವ್ರ ಬಗ್ಗೆ ನಮ್ಮ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅಂಬೇಡ್ಕರ್ ಅವರು ನಮಗೆ ಯಾವ ರೀತಿಯಾದಂತಹ ಉದಾತ್ತ ಚಿಂತನೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ನೋಡೋಣ. 3 ಉದಾತ್ತ ಚಿಂತನೆಗಳು ಸಂಗ್ರಹ. 1. ಅಂಬೇಡ್ಕರ್. ಸ್ವಾತಂತ್ರ್ಯ ಎಂದರೇನು? ಮುಕ್ತ ಸಮಾಜದ ವ್ಯವಸ್ಥೆಗೆ ಅದು ಏಕೆ ಅಗತ್ಯ? ನೋಡಿ, ಸ್ವಾತಂತ್ರ್ಯ ಅಂದ್ರೇನು ಅಂತ ಹೇಳ್ತಾರೆ, ಹೌದಾ? ನಾವು ಈ ರೀತಿ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ? 1947 ಆಗಸ್ಟ್ 15ಕ್ಕೆ ಏನಾಯಿತು, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಮಗೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ತಕ್ಕಡಿಯನ್ನು ಹಿಡಿದುಕೊಂಡು ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ನಮ್ಮನ್ನು ಆಳಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ರು. ನಮ್ಮನ್ನು ಒಂದು ರೀತಿ ಗಿರಿಯ ರೀತಿಯಲ್ಲಿ ನಮ್ಮನ್ನು ತೊಡಗಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ರು, ಹೌದಾ? ಹೀಗಾಗಿ ರೊಚ್ಚಿಗಿದ್ದಂಥ ಜನ ಏನು ಮಾಡಿತು, ಅವರು ಯುದ್ಧ ಹೋರಾಟವನ್ನು ಮಾಡಿ ಹಲವಾರು ದೇಶಭಕ್ತರ ಪ್ರತಿಫಲದ ಫಲವಾಗಿ ನಮಗೆ 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹಾಗಿದ್ರೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರಣ ಏನಪ್ಪ ಅನ್ನೋದನ್ನು ನಾವು ನೋಡಿದ್ವಿ, ಹೌದಾ? ಸ್ವಾತಂತ್ರ್ಯ ಅಂತಂದ್ರೇನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ನಿರ್ಬಂಧನೆಗಳಿಲ್ಲದೆ ಆತ ಮುಕ್ತವಾಗಿ ಎಲ್ಲಿ ಬೇಕಾದರಲ್ಲೂ ಚಲಿಸಲು ಸಾಧ್ಯವಿರುವಂತಹ ಒಂದು ಅವಕಾಶ ಅಂತಲೇ ಹೇಳ್ಬೋದು, ಹೌದಾ? ಆತ ಚಲಿಸಲಿಕ್ಕೆ ಸಾಧ್ಯ ಇರುವಂತಹ ಒಂದು ಕ್ರಮಕ್ಕೆ ನಾವೇನಂತ ಕರಿತೀವಿ? ಸ್ವಾತಂತ್ರ್ಯ ಅಂತೇಳಿ ಕರಿತೀವಿ. ಇನ್ನು ಮುಕ್ತ ಸಮಾಜದ ವ್ಯವಸ್ಥೆಗೆ ಅದು ಏಕೆ ಅಗತ್ಯ ನೋಡಿ. ಮಾನವ ಸಂಘಜೀವಿ, ಒಬ್ಬಂಟಿಯಾಗಿ ಆತ ಬಾಳಲಾರ. ಹೀಗಾಗಿ ಮುಕ್ತ ಸಮಾಜದಲ್ಲಿ ಆತ ಯಾವುದೇ ನಿರ್ಬಂಧನೆಗಳಿಲ್ಲದೆ, ಅಡೆತಡೆಗಳಿಲ್ಲದೆ, ತೊಂದರೆಗಳಿಲ್ಲದೆ ಆತ ಬದುಕಬೇಕಂದ್ರೆ ಆತನಿಗೆ ಸ್ವಾತಂತ್ರ್ಯ ಅನ್ನೋದು ಬೇಕೇ ಬೇಕು. ಮುಕ್ತ ಸಮಾಜದಲ್ಲಿ ಮಾನವ ಬದುಕಲಿಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಐತಿ. ಸ್ವಾತಂತ್ರ್ಯ 2 ಬಗೆ ಆಗುತ್ತದೆ ನೋಡಿ. 2 ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಹೇಳ್ತಾರೆ. ಪೌರ ಸ್ವಾತಂತ್ರ್ಯ ಹಾಗೂ ರಾಜಕೀಯ ಸ್ವಾತಂತ್ರ್ಯ. ಪೌರ ಅಂತಂದ್ರೇನು? ಪ್ರಜೆ, ಒಬ್ಬ ಭಾರತೀಯ ಪ್ರಜೆ ನಾವೇನು ಕರಿತೀವಿ? ಪೌರ ಅಂಥೇಳಿ ಕರಿತೀವಿ, ಹೌದಾ? ಪೌರ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸ್ವಾತಂತ್ರ್ಯ. ಪೌರ ಸ್ವಾತಂತ್ರ್ಯ ಈ ಅಂಶಗಳನ್ನು ಹೊಂದಿರುತ್ತದೆ ನೋಡಿ. ಪೌರ ಸ್ವಾತಂತ್ರ್ಯ ಯಾವ ರೀತಿಯಾದಂತಹ ಅಂಶಗಳನ್ನ ಹೊಂದಿರ್ತದೆ ಅಂತ ಹೇಳ್ತಾರೆ. ಚಲನವಲನ ಸ್ವಾತಂತ್ರ್ಯ, ಸೂಕ್ತ ನ್ಯಾಯಾಂಗ ಕ್ರಮವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲದ್ದು. ವಾಕ್ ಸ್ವಾತಂತ್ರ್ಯ, ಆಲೋಚನೆ, ಓದು, ಬರಹ, ಚರ್ಚೆ ಇವುಗಳ ಸ್ವಾತಂತ್ರ್ಯ ಇದರಲ್ಲೇ ಸೇರುತ್ತದೆ. ಮತ್ತು ಕ್ರಿಯಾ ಸ್ವಾತಂತ್ರ್ಯ ನೋಡಿ. ಚಲನವಲನ ಸ್ವಾತಂತ್ರ್ಯ ಅಂತಂದರೆ, ಒಬ್ಬ ಮಾನವ ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪ್ರಜೆ, ಹೌದಾ? ಆತ ಎಲ್ಲಿ ಬೇಕಾದರೂ ಚಲಿಸ್ಬೋದು, ಎಲ್ಲಿ ಬೇಕಾದರೂ ಆಸ್ತಿಯನ್ನು ಮಾಡ್ಬೋದು, ಎಲ್ಲಿ ಬೇಕಾದರೂ ವಾಸವನ್ನು ಮಾಡ್ಬೋದು. ಅದನ್ನು ನಾವೇನು ಕರಿತೀವಿ? ಚಲನವಲನ ಸ್ವಾತಂತ್ರ್ಯ ಅಂತ ಕರಿತೀವಿ. ಯಾವುದೇ ಸೂಕ್ತ ನ್ಯಾಯಾಂಗ ಕ್ರಮವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ. ವಾಕ್ ಸ್ವಾತಂತ್ರ್ಯ ಅಂತಂದ್ರೆ, ಆಲೋಚನೆ ರೂಪದಲ್ಲಾಗಿರ್ಬೋದು, ಓದು ರೂಪದಲ್ಲಾಗಿರ್ಬೋದು, ಬರಹದ ರೂಪದಲ್ಲಾಗಿರ್ಬೋದು, ಚರ್ಚೆ ಮಾಡೋದರ ಮುಖಾಂತರ ಆಗಿರ್ಬೋದು. ಅಂದ್ರೆ ಮನುಷ್ಯ ತನ್ನ ಭಾವನೆಗಳನ್ನು, ತನ್ನ ಮನದ ಇಂಗಿತವನ್ನು, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂಥ ಒಂದು ಸ್ವಾತಂತ್ರ್ಯ. ನಮ್ಮ ಸಂವಿಧಾನದ 19ನೇ ವಿಧಿಯಿಂದ ಹಿಡಿದು 22ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳಲ್ಲಿ ನಾವೇನು ಮಾಡ್ಬೋದು? ಇವುಗಳ ಬಗ್ಗೆ ನಾವು ತಿಳ್ಕೊಳ್ಬೋದು. ಮತ್ತು 3 ಕ್ರಿಯಾ ಸ್ವಾತಂತ್ರ್ಯ. ಕ್ರಿಯಾ ಸ್ವಾತಂತ್ರ್ಯ, ಮನುಷ್ಯ ತನಗಿಷ್ಟವಾದಂತಹ ಉದ್ಯೋಗವನ್ನು ಅಥವಾ ವಾಣಿಜ್ಯ ವ್ಯವಹಾರಗಳಲ್ಲಿ ಅಥವಾ ತನಗಿಷ್ಟವಾದಂಥ ವೃತ್ತಿಯನ್ನು ಮಾಡೋದಕ್ಕೆ ನಾವೇನು ಕರಿತೀವಿ? ಕ್ರಿಯಾ ಸ್ವಾತಂತ್ರ್ಯ ಅಂಥೇಳಿ ಕರಿತೀವಿ. ಮೊದಲನೆಯ ಬಗೆಯ ಸ್ವಾತಂತ್ರ್ಯ ಮೂಲಭೂತವಾದದ್ದು. ಮೂಲ ಸ್ವರೂಪ ಮಾತ್ರದಲ್ಲ, ಅದು ಅತ್ಯಂತ ಅಗತ್ಯವಾದದ್ದು ಹೌದು. ಅದರ ಮೌಲ್ಯದ ಬಗ್ಗೆ ಯಾವುದೇ ಸಂದೇಹಕ್ಕೆ ಎಡೆ ಇಲ್ಲ ನೋಡಿ. ಮೊದಲನೇ ಬಗೆಯ ಸ್ವಾತಂತ್ರ್ಯ ಅಂತ ಯಾವುದು? ನಾವು 3 ರೀತಿಯಾದ ಸ್ವಾತಂತ್ರ್ಯ ಇದೆ. ಒಂದು ಚಲನವಲನ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹಾಗೂ ಕ್ರಿಯಾ ಸ್ವಾತಂತ್ರ್ಯ. ಅದರಲ್ಲಿ ಮೊದಲೇ ಬಗೆಯ ಸ್ವಾತಂತ್ರ್ಯ ಯಾವುದು? ಚಲನವಲನ ಸ್ವಾತಂತ್ರ್ಯ. ಮನುಷ್ಯ ತನಗೆ ಎಲ್ಲಿ ಬೇಕೋ ಆತ ಏನು ಮಾಡ್ಬೋದು? ಆತ ಚಲಿಸ್ಬೋದು, ಆಸ್ತಿಯನ್ನು ಮಾಡ್ಬೋದು, ವಾಸವನ್ನು ಮಾಡ್ಬೋದು, ಹೌದಾ? ಹೀಗಾಗಿ ಆತನಿಗೆ ಅವಕಾಶ ಇರುವಂಥದ್ದು ಯಾವುದು? ಮೊದಲನೇ ಬಗೆಯ ಸ್ವಾತಂತ್ರ್ಯ. ಅಂದರೆ ಎಲ್ಲಿ ಬೇಕಾದಲ್ಲಿ ಆಸ್ತಿಯನ್ನು ಮಾಡ್ಬೋದು, ವಾಸವನ್ನು ಮಾಡ್ಬೋದು, ಚಲಿಸ್ಬೋದು. ಹೀಗಾಗಿ ಮೊದಲನೇ ಬಗೆಯ ಸ್ವಾತಂತ್ರ್ಯ ಅದು ಅಗತ್ಯವೂ ಕೂಡ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ.
ಎರಡನೇ ಬಗೆಯ ಸ್ವಾತಂತ್ರ್ಯವನ್ನು ಅಭಿಪ್ರಾಯ ಸ್ವಾತಂತ್ರ್ಯ ಎಂದು ಹೇಳಬಹುದು. ನೋಡಿ, ಎರಡನೇ ಬಗೆಯ ಸ್ವಾತಂತ್ರ್ಯ ಅಂದ್ರೆ ಯಾವುದು? ವಾಕ್ ಸ್ವಾತಂತ್ರ್ಯ. ಹೌದಾ? ಯಾಕಪ್ಪ ಅದನ್ನು ಅಭಿಪ್ರಾಯ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಅಂದ್ರೆ, ಮನುಷ್ಯ ತನ್ನ ಮನಸ್ಸಿನ ಭಾವನೆಗಳನ್ನ, ತನ್ನ ಮನದ ಇಂಗಿತವನ್ನು, ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕಿರುವಂತಹ ಒಂದು ಸ್ವಾತಂತ್ರ್ಯ. ಅದು ಯಾವ್ಯಾವ ರೂಪದಲ್ಲಿ ಅಂದರೆ ಆಲೋಚನೆ ಆಗಿರ್ಬೋದು, ಬರಹದ ರೂಪದಲ್ಲಾಗಿರ್ಬೋದು, ಓದಿನ ರೂಪದಲ್ಲಾಗಿರ್ಬೋದು, ಚರ್ಚೆ ಮಾಡೋದರ ಮುಖಾಂತರ ಆಗಿರ್ಬೋದು, ಅದನ್ನು ನಾವು ಅಭಿಪ್ರಾಯ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಅದು ಅನೇಕ ಕಾರಣಗಳಿಂದ ಮಹತ್ವದ್ದಾಗುತ್ತದೆ. ಬೌದ್ಧಿಕ, ನೈತಿಕ, ರಾಜಕೀಯ ಮತ್ತು ಸಾಮಾಜಿಕ ಪ್ರಗತಿಗೆ ಅದು ಅತ್ಯಗತ್ಯ ಪರಿಸ್ಥಿತಿ. ಅದು ಇಲ್ಲದ ಕಡೆ ಪರಿಸ್ಥಿತಿ ಏಕತಾನದ್ದಾಗಿ ಎಲ್ಲ ಬಗೆಯ ಚಲನಶೀಲತೆ ಕುಂದುತ್ತದೆ. ನೋಡಿ, ಅದು ಏನು ಹೇಳ್ತಾರಪ್ಪ ಅಂತಂದ್ರೆ, ಎಲ್ಲಿ ಮನುಷ್ಯ ಮಾತನಾಡಲಿಕ್ಕೆ ಅಥವಾ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರುತ್ತದೆಯೋ ಅಲ್ಲಿ ಆ ಸಮಾಜ ಅಥವಾ ಅಲ್ಲಿ ಏನಾಕೈತಿ ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದತಿ. ಎಲ್ಲಿ ಮಾತನಾಡಲಿಕ್ಕೆ ಪ್ರತಿಯೊಬ್ಬರ ಪ್ರಜೆಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ಸೂಕ್ತವಾದಂತಹ ಕ್ರಮ ಇರುವುದಿಲ್ಲವೋ ಅಲ್ಲಿ ಆ ಸಮಾಜ ಕುಂಠಿತವನ್ನು ಗೊಳ್ತತಿ. ಅಂತಂದ್ರೆ ಅಲ್ಲಿ ಸರ್ವಾಂಗೀಣ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ಪ್ರತಿಯೊಬ್ಬರ ಏಕತಾನದ್ದಾಗಿ ಅಂದರೆ ನಿರಂಕುಶ ಏನು ಆಡಳಿತ ಇರ್ತತಿ, ಸರ್ವಾಧಿಕಾರ ಆಡಳಿತ ಅಂತ ಹೇಳಿ ಕರಿತೀವಿ. ಅಲ್ಲಿ ಸರ್ವಾಧಿಕಾರ ಆಡಳಿತ ಇದ್ದಲ್ಲಿ ಸರ್ವಾಂಗೀಣ ಬೆಳವಣಿಗೆ ಕಾಣಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಸರ್ವಾಂಗೀಣ ಬೆಳವಣಿಗೆಯನ್ನು ನಾವು ಯಾವುದರ ಮುಖಾಂತರ ಕಾಣ್ತೀವಪ್ಪ ಅಂದ್ರೆ, ಪ್ರತಿಯೊಬ್ಬರ ಪ್ರಜಾಸತ್ತಾತ್ಮಕ ಭಾರತೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾತನಾಡಲಿಕ್ಕೆ ಅವಕಾಶ ಐತಿ. ಹೌದಾ? ಇದನ್ನು ನಾವೇನು ಕರಿತೀವಿ? ಆತ ನೈತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹೀಗಾಗಿ ಆಮೇಲೆ ರಾಜಕೀಯವಾಗಿ, ಅಲ್ಲಿ ಶೈಕ್ಷಣಿಕವಾಗಿ ಅಲ್ಲಿ ಸರ್ವಾಂಗೀಣ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಅಂತ ಹೇಳ್ತಾರೆ. ಆಗ ಎಲ್ಲ ಬಗೆಯ ಚಲನಶೀಲತೆ ಅಲ್ಲಿ ಕಾಣ್ತತಿ. ಇಲ್ಲ ಅಂದರೆ ನಿರಂಕುಶ ಆಡಳಿತ ಇದ್ದಲ್ಲಿ ಏನಕ್ಕತಿ ಚಲನಶೀಲತೆ ಕಾಣುವುದಿಲ್ಲ, ಕುಂದುಗೊಳ್ತತಿ ಅಂತ ಹೇಳ್ತಾರೆ. ಮಕ್ಕಳೇನು ನೆನಪಿರಲಿ, ವಾಕ್ ಸ್ವಾತಂತ್ರ್ಯ ಅಂತಂದರೆ ನಮಗೆ ಎಲ್ಲ ರೀತಿಯಾದಂಥ ಸ್ವಾತಂತ್ರ್ಯ ಐತಿ. ಮಾತನಾಡಲಿಕ್ಕೆ, ಮನುಷ್ಯ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ. ಹೌದಾ? ಹಾಗಂತ ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿ ಮಾಹಿತಿಯನ್ನು ಹಾಕುವುದು ಅಥವಾ ಅವಹೇಳನಕಾರಿ ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದಾಗಿರ್ಬೋದು, ಅಥವಾ ಅದು ಇನ್ನೊಂದು ದೇಶದ ಬಗ್ಗೆ ವಿರೋಧವಾಗಿ ಹೇಳಿಕೆಯನ್ನು ಘೋಷಣೆ ಮಾಡುವಂಥದ್ದಾಗಬಹುದು. ಅಂಥವುಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ವಾಕ್ ಸ್ವಾತಂತ್ರ್ಯ ಅಂತ ಕರೆಸಿಕೊಳ್ಳುವುದಿಲ್ಲ, ನೆನಪಿರಲಿ. ನೋಡಿ, ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು. ನೋಡಿ, ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಮನುಷ್ಯ ಅಥವಾ ಮಾನವ ತನಗಿಷ್ಟವಾಗಿರುವಂಥ, ತನಗಿಷ್ಟ ಬಂದ ಕಡೆ, ಇಷ್ಟ ಬಂದ ಸ್ಥಳದಲ್ಲಿ ಆತ ಕೆಲಸ ಮಾಡಲಿಕ್ಕೆ ಅವಕಾಶ ಇರುವುದಕ್ಕೆ ನಾವೇನು ಕರಿತೀವಿ? ಕ್ರಿಯಾ ಸ್ವಾತಂತ್ರ್ಯ. ಅದು ಔಪಚಾರಿಕವಾಗಿದ್ದರೆ ಸಾಲದು, ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿರಬೇಕು. ಅದು ಸಂವಿಧಾನದಲ್ಲಿ ಮಾತ್ರ ಇದ್ರೆ ಅದು ಸಾಧ್ಯವಾಗುವುದಿಲ್ಲ, ಔಪಚಾರಿಕವಾಗಿದ್ದರೆ ಅದು ಸಾಧ್ಯವಾಗುವುದಿಲ್ಲ. ಅದು ಯಾವ ರೀತಿಯಾಗಿರಬೇಕು? ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು ಅಂತ ಹೇಳ್ತಾರೆ. ಅದು ನಿರ್ದಿಷ್ಟ ಕಾರ್ಯಗಳನ್ನ ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು. ನೋಡಿ, ನಿರ್ದಿಷ್ಟ ಕಾರ್ಯಗಳನ್ನ ಮಾಡಲಿಕ್ಕೆ ಪರಿಣಾಮಕಾರಿಯಾದಂಥ ಒಂದು ಸಾಮರ್ಥ್ಯತೆಯಲ್ಲಿ ಇರಬೇಕು. ಈ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿಲ್ಲದ ಕಡೆ ಸ್ವಾತಂತ್ರ್ಯವು ಇರುವುದಿಲ್ಲ. ನೋಡಿ, ಈ ಪ್ರಯೋಜನ ಪಡೆದಿರ್ತಕ್ಕಂತಹ ಅಲ್ಲಿ ಏನಿರಲ್ಲ, ಸ್ವಾತಂತ್ರ್ಯ ಇರುವುದಿಲ್ಲ, ಕ್ರಿಯಾ ಸ್ವಾತಂತ್ರ್ಯ ಇರುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ಕ್ರಿಯಾ ಸ್ವಾತಂತ್ರ್ಯ ಎಲ್ಲಿ ಇರ್ತೈತೆ ಅಂತ ಹೇಳ್ತಾರಪ್ಪ ಅಂತಂದ್ರೆ, ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ, ಒಂದು ವರ್ಗವು ಇನ್ನೊಂದು ವರ್ಗವನ್ನು ತುಳಿಯುತ್ತಿಲ್ಲವೋ, ಎಲ್ಲಿ ನಿರುದ್ಯೋಗವಿಲ್ಲವೋ, ಬಡತನವಿಲ್ಲವೋ, ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ, ಮನೆ, ಆಹಾರಗಳನ್ನ ಕಳೆದುಕೊಂಡು ಬೀಳುವ ಭೀತಿ ವ್ಯಕ್ತಿಗಿರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು. ನೋಡಿ ಏನು ಹೇಳ್ತಾರಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ತನಗೆ ಇಷ್ಟವಾದಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲಿ ಅವಕಾಶ ಇರುತ್ತದಲ್ಲ ಅಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಇರುತ್ತೆ. ಎಲ್ಲ ರೀತಿಯಾದಂಥ ಒಟ್ಟಾರೆ ಆದಂಥ ಸ್ವಾತಂತ್ರ್ಯವನ್ನು ಕಾಣ್ಬೋದು ಅಂತ ಹೇಳ್ತಾರೆ. ನೋಡಿ, ಎಲ್ಲಿಪ್ಪ ಅಂದ್ರೆ ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲೋ, ಒಂದು ವರ್ಗ ಇನ್ನೊಂದು ವರ್ಗವನ್ನು ಶೋಷಣೆಯನ್ನು ಮಾಡೋದಿಲ್ಲೋ, ಎಲ್ಲಿ ಬಡತನ ಇರೋದಿಲ್ಲೋ, ಎಲ್ಲಿ ಉದ್ಯೋಗ ಇರುವುದಿಲ್ವೋ ಅಂದರೆ ಎಲ್ಲಿ ಯಾವುದೇ ರೀತಿಯಾದಂತಹ ನಿರುದ್ಯೋಗ ಇರಬಾರ್ದು. ಹೌದಾ? ಎಲ್ಲ ಕಡೆಯೂ ಕೂಡ ಉದ್ಯೋಗ ಇರಬೇಕು. ಅಂತಲ್ಲಿ ಏನಾಗಿರ್ತೈತಿ? ಕ್ರಿಯಾ ಸ್ವಾತಂತ್ರ್ಯ ಇರ್ತೈತಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ನಿಷ್ಕಲ್ಮಶ ಮನಸ್ಸಿನಿಂದ ತನ್ನ ಕೆಲಸದ ಫಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಆತ ಎಲ್ಲಿ ತನ್ನ ಉದ್ಯೋಗವನ್ನು, ತನ್ನ ಕುಟುಂಬವನ್ನು, ಎಲ್ಲಿ ಉದ್ಯೋಗದ ಸಲುವಾಗಿ ತನ್ನ ಮನೆ, ಮಕ್ಕಳು, ಹೆಂಡತಿ, ಕುಟುಂಬ ಅಂದರೆ ಒಟ್ಟಾರೆ ತನ್ನ ಕುಟುಂಬನ ಕಳೆದುಕೊಳ್ತಾನೆ ಅನ್ನೋಂಥ ಭೀತಿ ಆ ವ್ಯಕ್ತಿ ಇರುವುದಿಲ್ಲವೋ ಅಲ್ಲಿ ನಿಜವಾದಂತಹ ಕ್ರಿಯಾ ಸ್ವಾತಂತ್ರ್ಯ ಇರ್ತತಿ ಅಂತ ಹೇಳ್ತಾರೆ. ನೋಡಿ ಮಕ್ಕಳೇ, ಇಲ್ಲಿವರೆಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ವಾಕ್ ಸ್ವಾತಂತ್ರ್ಯ, ಚಲನವಲನ ಸ್ವಾತಂತ್ರ್ಯ, ಕ್ರಿಯಾ ಸ್ವಾತಂತ್ರ್ಯದ ಬಗ್ಗೆ ಹೇಳಿದಾರೆ. ಇನ್ನು ಮುಂದೆ ಅವ್ರು ಏನು ಹೇಳ್ತಾರೆ? ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾರೆ. ನಾವು ಇದುವರೆಗೆ ಏನು ಕಲ್ತೀವಿ? ಸ್ವಾತಂತ್ರ್ಯ ಅಂದರೆ ಏನು, ನಮ್ಮ ಮುಕ್ತ ಸಮಾಜ ವ್ಯವಸ್ಥೆಗೆ ಸ್ವಾತಂತ್ರ್ಯ ಯಾಕೆ ಬೇಕು ಅಂತ ಎಂಬುದನ್ನು ಕಲ್ತ್ವಿ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಸುಮ್ಮನೆ ಸಂವಿಧಾನ ಶಿಲ್ಪಿ ಅಂತ ಕರೆಯಂಗಿಲ್ಲ. ಯಾಕಪ್ಪ ಅಂದರೆ 1947ರಲ್ಲಿ ನಮಗೇನಾಯಿತು? ಸ್ವಾತಂತ್ರ್ಯ ಸಿಕ್ತು. ಅದಾದಮೇಲೆ 1949ರಲ್ಲಿ ಸಂವಿಧಾನವನ್ನು ಒಂದೇ ರೀತಿಯಾದಂಥ ಇಡೀ ದೇಶಾದಂಥ ಏಕರೂಪದ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿ ತರಬೇಕು ಅನ್ನುವಂಥ ಉದ್ದೇಶದಿಂದ ಸಂವಿಧಾನವನ್ನು ಏನು ಮಾಡಿದ್ರು? ಅಂಗೀಕಾರ
ಆವಿಷ್ಕಾರವನ್ನು ಮಾಡಿದರು. ಅದು 1950ರಲ್ಲಿ ಜಾರಿಗೆ ಬಂತು. ಹೀಗಾಗಿ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಹೀಗೆ ಅವರು ಸ್ವಾತಂತ್ರ್ಯದ ಬಗ್ಗೆ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಮಾನವ ದೇಶದ ಎಲ್ಲ ಕಡೆ ಆತ ಸಂಚರಿಸಬೇಕು, ಎಲ್ಲ ರೀತಿಯಾದಂತಹ ಚಲನವಲನ ಸ್ವಾತಂತ್ರ್ಯವನ್ನು ಹೊಂದಬೇಕು, ವಾಕ್ ಸ್ವಾತಂತ್ರ್ಯವನ್ನು ಹೊಂದಬೇಕು, ಆತ ಕೆಲಸವನ್ನು ತನಗಿಷ್ಟವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಮನುಷ್ಯನ ಬೇಕಾಗಿರುವಂಥ ಎಲ್ಲ ಸ್ವಾತಂತ್ರ್ಯಗಳನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಒದಗಿಸಿಕೊಟ್ಟಾರ. ಹೌದಾ? ಹೀಗಾಗಿ ನಾವು ಪೌರ ಮತ್ತು ರಾಜಕೀಯ ಸ್ವಾತಂತ್ರ್ಯದಲ್ಲಿ ನಾವು ಪೌರ ಸ್ವಾತಂತ್ರ್ಯದಲ್ಲಿ 3 ಬಗೆಯ ಸ್ವಾತಂತ್ರ್ಯವನ್ನು ಈಗ ನಾವು ಕಲಿತ್ವಿ. ಇನ್ನು ಮುಂದೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ ಅಂದರೆ ಏನು, ಅದು ಯಾವ ರೀತಿಯಾಗಿರಬೇಕು ಎಂಬುದರ ಬಗ್ಗೆ ಅವರು ಹೇಳ್ತಾರೆ. ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿಗೆ ಶಾಸನಗಳನ್ನ ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ, ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ನೋಡಿ ಏನು ಹೇಳ್ತಾರಪ್ಪ ಅಂತಂದ್ರೆ ರಾಜಕೀಯ ಸ್ವಾತಂತ್ರ್ಯ. ಹೌದಾ? ನಮ್ಮ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ ಯಾವ ರೀತಿ ಬೃಹತ್ತಾದಂಥ ಒಂದು ಸಂವಿಧಾನವನ್ನು, ಬೃಹತ್ತಾದಂಥ ಒಂದು ಸರ್ಕಾರವನ್ನು ಒಳಗೊಂಡತಿ. ಇಲ್ಲಿ ಅಬ್ರಹಾಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ, ಏನಂತ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ಸರ್ಕಾರ. ಹೌದಾ? ದೇವರ ಮಾತೆ ಕೊನೆ ಅಂತ ಹೇಳ್ತೇವೆ, ಹಾಗೆ ಪ್ರಜೆಗಳ ಮಾತೆ ಇಲ್ಲಿ ಕೊನೆ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ರಾಜಕೀಯ ಸ್ವಾತಂತ್ರ್ಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಶಾಸನಗಳನ್ನ ರಚಿಸುವಂತಹ ಒಂದು ಅಧಿಕಾರ ಐತಿ. ಆತನ ಶಾಸನವನ್ನು ರಚಿಸುವಲ್ಲಿ ಅಧಿಕಾರವನ್ನು ಕೊಟ್ಟಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಶಾಸನಗಳನ್ನ ರಚಿಸುವಲ್ಲಿ ಅಧಿಕಾರವನ್ನು ಪಡೆದುಕೊಂಡಾರೆ. ಯಾಕಪ್ಪ ಅಂದ್ರೆ ನಮ್ಮ ಯಾವ ರೀತಿಯ ಪ್ರಜಾಸತ್ತಾತ್ಮಕವಾದಂತಹ ಆಡಳಿತ ವ್ಯವಸ್ಥೆ ಐತಿ. ಹೌದಾ? ಏಕರೂಪ ನ್ಯಾಯಾಂಗ ವ್ಯವಸ್ಥೆ ಐತಿ. ಹೌದಾ? ಹೀಗಾಗಿ ಪ್ರತಿಯೊಬ್ಬರು ಕೂಡ ಶಾಸನಗಳ ರಚಿಸುವಲ್ಲಿ ಪಾಲ್ಗೊಳ್ಳಬಹುದು. ಸರ್ಕಾರಗಳ ಸ್ಥಾಪನೆ. ನೋಡಿ, ಆತ ಪ್ರತಿಯೊಬ್ಬ ಭಾರತೀಯ ಪೌರನಾದವನು, ಪ್ರತಿಯೊಬ್ಬ ಭಾರತೀಯ ಪ್ರಜೆ ಆದವರು ಏನು ಮಾಡ್ಬೋದು, ಸರ್ಕಾರಗಳನ್ನ ಸ್ಥಾಪಿಸುವಂಥ ಒಂದು ಅವಕಾಶವನ್ನು ಪಡೆದುಕೊಂಡಾರ. ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ನೋಡಿ, ಅದರಿಗೆ ಆ ಸರ್ಕಾರ ಬೇಡಪ್ಪ, ಅವ್ರಿಗೆ ಆ ಸರ್ಕಾರ ಇಷ್ಟ ಇಲ್ಲ ಅಂತಂದ್ರೆ ಆ ಸರ್ಕಾರವನ್ನು ಅವರು ಏನು ಮಾಡ್ಬೋದು, ವಿಸರ್ಜನೆಯನ್ನು ಕೂಡ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಭಾರತದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸರ್ಕಾರಗಳನ್ನ ರಚಿಸುವಂಥದ್ದು, ಸರ್ಕಾರಗಳನ್ನ ವಿಸರ್ಜನೆ ಮಾಡುವಂಥದ್ದು, ಹಾಗೆ ಹಲವಾರು ಕಾನೂನುಗಳನ್ನ, ಶಾಸನಗಳನ್ನು ಆತ ರಚಿಸುವಲ್ಲಿ ಆತ ಅವಕಾಶವನ್ನು ಪಡೆದುಕೊಂಡಾನ. ಪ್ರತಿಯೊಬ್ಬ ಶಾಸನಗಳ ರಚಿಸುವಲ್ಲಿ ಕೂಡ ಬಹುಮುಖ್ಯ ಪಾತ್ರವನ್ನು ಪ್ರಜೆಗಳು ವಹಿಸ್ತಾರೆ. ಯಾಕಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಸತ್ತಾತ್ಮಕ ಸರ್ಕಾರ. ಸರ್ಕಾರ ಇರುವುದಾದರೂ ಜನರಿಗೆ ಜೀವನ, ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ. ನೋಡಿ, ಸರ್ಕಾರ ಇರುವುದಾದರೂ ಯಾರಿಗೆ? ಪ್ರಜೆಗಳಿಗಾಗಿ ತಾನೇ. ಹೌದಾ? ಪ್ರಜೆಗಳಿಗಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಿಂದ ಆಗಿಯೇ ಆಗಿರುವಂತಹ ಸರ್ಕಾರ ಅದು ಇರುವುದಾದರೂ ಯಾರಿಗೆ? ಜನರಿಗೇ. ಹೌದಾ? ಅವರು ಜೀವನವನ್ನು ಮಾಡಲಿಕ್ಕೆ, ಅವರ ಸ್ವಾತಂತ್ರ್ಯವನ್ನು ಅವರಿಗೆ ಒದಗಿಸಿಕೊಡಲಿಕ್ಕೆ ಮತ್ತು ಅವರು ಸಂತೋಷ ಅನ್ವೇಷಣೆಗಳನ್ನು, ಹೊಸ ಇಂತಹ ಅನ್ವೇಷಣೆಗಳನ್ನ, ಆವಿಷ್ಕಾರಗಳನ್ನು ಅವ್ರಿಗೂ ಒದಗಿಸಿಕೊಡೋ ಸಲುವಾಗಿನೇ ಏನೈತಿ, ಸರ್ಕಾರ ಅಲ್ಲಿ ಐತಿ ಅಂತ ಹೇಳ್ತಾರೆ. ಒಂದು ದೇಶದಲ್ಲಿ ಜನರ ಜೀವನವನ್ನು ಉತ್ತಮಗೊಳಿಸುವುದು, ಅವರ ಜೀವನ ಮಟ್ಟವನ್ನು ಸುಧಾರಣೆಗೊಳಿಸುವುದು, ಅವರಿಗೆಲ್ಲ ರೀತಿಯಾದಂಥ ಸ್ವಾತಂತ್ರ್ಯಗಳನ್ನ ಒದಗಿಸಿಕೊಡುವುದು, ಅವರಿಗೆ ಹಲವಾರು ರೀತಿಯಾದಂತಹ ಸೌಲಭ್ಯಗಳನ್ನ ಒದಗಿಸಿಕೊಡುವುದಕ್ಕಾಗಿ ಇರುವುದೇ ಯಾವುದು? ಸರ್ಕಾರ. ಆದ್ದರಿಂದ ಸರ್ಕಾರವು ಯಾರನ್ನು ರಕ್ಷಿಸುವುದು ತನ್ನ ಕರ್ತವ್ಯವಾಗಿದೆಯೋ ಆ ಜನರಿಂದಲೇ ತನ್ನ ಅಧಿಕಾರವನ್ನು, ಬಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ನೋಡಿ, ನಮ್ಮನ್ನು ಯಾರು ಆಳ್ಬೇಕಂತ ಹೇಳಿ ಅನ್ಕೋತಾರಲ್ಲ, ಅದು ಯಾರು ನಿರ್ಧಾರ ಮಾಡ್ತಾರೆ? ಅದು ಪ್ರಜೆಗಳನ್ನೇ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಸರ್ಕಾರ ಯಾರನ್ನು ರಕ್ಷಣೆಯನ್ನು ಮಾಡ್ತದೆ ಅಂತ ತನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ಲ, ಹೀಗಾಗಿ ಆ ಜನರಿಂದಲೇ ತನ್ನ ಅಧಿಕಾರವನ್ನು ಇನ್ನಷ್ಟು ಅದೇನು ಮಾಡ್ತೈತಿ, ಭದ್ರಗೊಳಿಸ್ತೈತಿ. ಆ ಬಲವನ್ನು, ಅಧಿಕಾರದ ಬಲವನ್ನು ಪಡೆದುಕೊಳ್ತೈತಿ. ಆಳಲ್ಪಡುವವರ ಸಮ್ಮತಿಯಿಂದಲೇ ಸರ್ಕಾರದ ಅಸ್ತಿತ್ವ, ಅಧಿಕಾರ ಮತ್ತು ಶಕ್ತಿ ಎಂದು ಹೇಳಿದಾಗ ಇರುವ ಅರ್ಥ ಇದೆ. ನೋಡಿ, ಆಳಲ್ಪಡುವವರ ಸಮ್ಮತಿಯಿಂದಲೇ ಸರ್ಕಾರದ ಒಂದು ಅಸ್ತಿತ್ವ ಅಂತ ಹೇಳ್ತಾರೆ, ಅಧಿಕಾರ ಅಂತ ಹೇಳ್ತಾರೆ, ಶಕ್ತಿ ಅಂತೇಳಿ ಹೇಳ್ತಾರೆ. ಹೌದಾ? ಆಳಲ್ಪಡುವವರು ಸಮ್ಮತಿ ಅಂತ ಹೇಳ್ತಾರೆ. ಆಳಲ್ಪಡುವವರು ಅಂತಂದರೆ ಯಾರು? ನಾವುಗಳು. ಹೌದಾ? ನಮ್ಮ ಪ್ರಜೆಗಳ ಸಮ್ಮತಿಯಿಂದಲೇ ಏನಾಗಿರಬೇಕು, ಸರ್ಕಾರದ ಅಸ್ತಿತ್ವ ಇರಬೇಕು. ಸರ್ಕಾರ ತನ್ನ ಅಧಿಕಾರವನ್ನು ಪಡೆದುಕೊಳ್ತದೆ, ಪ್ರಜೆಗಳ ಸಮ್ಮತಿಯಿಂದಲೇ ತನ್ನ ಶಕ್ತಿಯನ್ನು ಇನ್ನಷ್ಟು ಭದ್ರವಾಗಿ ಪಡಿಸ್ಕೊಳ್ತತಿ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವೇ ಸರಿ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ನೋಡಿ, ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವೇ ಸರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅನುಗಮನ ಅಂದರೆ ಇಲ್ಲೇನು, ಹಿಂಬಾಲಿಸುವಂಥದ್ದು, ನಡೆದು ಹೋದ ದಾರಿಯಲ್ಲಿ ಇತರರು ಕೂಡ ಹಿಂಬಾಲಿಸುವಂಥದ್ದು. ಹೌದಾ? ಹೀಗಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವಂಥದ್ದು ಮಾನವನ ವ್ಯಕ್ತಿ ಮತ್ತು ಸಮಾನತೆ ತತ್ವಗಳ ಮೇಲೆ ಏನಕ್ಕತ್ತೆ, ಹಿಂಬಾಲಿಸುವಂಥದ್ದು ಅಂತ ಹೇಳ್ತಾರೆ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತೆ. ನೋಡಿ, ರಾಜಕೀಯವಾದಂಥ ಸಮಸ್ತ ಅಧಿಕಾರ ಯಾರಿಂದ ಬರ್ತೈತಿ? ಪ್ರಜೆಗಳಿಂದ, ಜನತೆಯಿಂದ ಬಂದಿರ್ತದೆ. ಹೀಗಾಗಿ ಅದು ಹಿಂಬಾಲಿಸುವಂಥ
ನಡೆಸುವಂಥದ್ದು ಅಂತ ಹೇಳ್ತಾರೆ. ತಮ್ಮ ಸಾರ್ವಜನಿಕವಾದ ಹಾಗೂ ಖಾಸಗಿಯಾದ ಜೀವನವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಅವರು ತಾವೇ ಹೊಂದಿರುತ್ತಾರೆಯೇ ಹೊರತು ಬೇರೆ ಯಾರೂ ಅಲ್ಲ ಎಂದು ಇದರ ಅರ್ಥವಾಗುತ್ತದೆ. ಜನತೆಯಿಂದ ಬಂದಿರುವಂತಹ ಸರ್ಕಾರ ತಮ್ಮ ಸಾರ್ವಜನಿಕವಾಗಿರ್ತಕ್ಕಂತಹ ಹಾಗೂ ತಮ್ಮ ಖಾಸಗಿಯಾಗಿರ್ತಕ್ಕಂಥ ಜೀವನವನ್ನು ನಿರ್ದೇಶನವನ್ನು ಮಾಡ್ತಿ ನಿಯಂತ್ರಣವನ್ನು ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಅವರು ಹೊಂದಿರ್ತಾರೆ ಹೊರತು ಬೇರೆ ಯಾರೂ ಅಲ್ಲ ಎಂದು ಅದರ ಅರ್ಥವಾಗ್ತದೆ. ನೋಡಿ, ಅವರು ತಮ್ಮ ಖಾಸಗಿ ಆಗಿರ್ಬೋದು ಅಥವಾ ತಮ್ಮ ಸಾರ್ವಜನಿಕ ಜೀವನವನ್ನು ನಿರ್ದೇಶನ ಮಾಡುವಂತಹ ನಿಯಂತ್ರಣ ಮಾಡುವಂಥ ಅಧಿಕಾರವನ್ನು ಕೂಡ ಅವರು ಪಡೆದುಕೊಂಡಿರ್ತಾರೆ. ನಾವೀಗ ಚುನಾವಣೆಯ ಮುಖಾಂತರ ಹೌದಾ ನಾವು ಸರ್ಕಾರಗಳನ್ನ ಆಯ್ಕೆಯನ್ನು ಮಾಡ್ತೀವಿ. ವಯಸ್ಕ ಮತದಾನ ಪದ್ಧತಿಯನ್ನು ನಿಗದಿತ ಸಮಯದಲ್ಲಿ ನಿಗದಿತ ಸಂದರ್ಭದಲ್ಲಿ ನಾವು ಪದ್ಧತಿಗಳ ಮುಖಾಂತರ ವಯಸ್ಕ ಚುನಾವಣೆಯ ಮುಖಾಂತರ ನಾವು ಸರ್ಕಾರವನ್ನು ಆಯ್ಕೆಯನ್ನು ಮಾಡ್ತೀವಿ. ಒಂದು ವೇಳೆ ನಮ್ಮ ಸರ್ಕಾರದಲ್ಲಿ ಏನಾದರೂ ಕುಂದುಕೊರತೆಗಳು ಪ್ರಜೆಗಳ ಕುಂದುಕೊರತೆಗಳೇನಾದ್ರು ಕಂಡು ಬಂದಲ್ಲಿ ಸಂವಿಧಾನಾತ್ಮಕವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ. ಹೌದಾ, ಶಾಂತಿಯುತವಾಗಿ ಸಂವಿಧಾನಾತ್ಮಕವಾಗಿ ಪರಿಹಾರವನ್ನು ಕಂಡುಕೊಳ್ತಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಜನರಿಗಾಗಿ ಜನರಿಗೋಸ್ಕರ ಬಂದಿರುವಂಥದ್ದು ಒಂದು ಸರ್ಕಾರವನ್ನು ರಚಿಸುವಂತಹ ಸಂಪೂರ್ಣ ರಾಜಕೀಯ ಸ್ವಾತಂತ್ರ್ಯದಲ್ಲಿ ನಾವು ನೋಡ್ಬೋದು. ಸಂಪೂರ್ಣ ಅಧಿಕಾರವನ್ನು ನಾವು ರಾಜಕೀಯ ಸ್ವಾತಂತ್ರ್ಯದಲ್ಲಿ ನೋಡ್ಬೋದು. ಹೌದಾ, ನಮ್ಮ ಭಾರತ ದೇಶದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಜಾರಿಯಲ್ಲೈತೆ. ಹೌದಾ, ಪ್ರತಿಯೊಬ್ಬರ ಪ್ರಜೆಗಳ ಮಾತನ್ನು ಕೇಳಲಾಗ್ತೈತಿ. ಚುನಾವಣೆಗಳ ಮುಖಾಂತರ ಏನು ಮಾಡ್ತಾರೆ, ಅಧಿಕಾರವನ್ನು ತಮ್ಮ ಬೇಕಾಗಿರುವಂತಹ ಸರ್ಕಾರವನ್ನು ಜಾರಿಗೆ ತರ್ತಾರೆ. ಅದರ ಮುಖಾಂತರ ತಮ್ಮ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಇಲ್ಲಿ ಪಡೆದುಕೊಳ್ತಾರೆ. ಮುಕ್ತ ಸಮಾಜ ವ್ಯವಸ್ಥೆಯ ಈ ಎರಡು ಮೂಲ ಸಿದ್ಧಾಂತಗಳು ಪರಸ್ಪರ ಸಂಬಂಧಿಸಿವೆ. ನೋಡಿ ಅಂತಂದರೆ ನಮ್ಮ ಮುಕ್ತ ಸಮಾಜದ ವ್ಯವಸ್ಥೆ, ಹೌದಾ, ಮುಕ್ತವಾಗಿರುವಂಥ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಹೊರಟಾದಂಥ ಸಂದರ್ಭದಲ್ಲಿ ಮೂಲ ಸಿದ್ಧಾಂತ ಪರಸ್ಪರ ಸಂಬಂಧಿಸಿವೆ. ಈ ಎರಡು ಮೂಲ ಸಿದ್ಧಾಂತಗಳು ಯಾವಪ್ಪ ಅಂದ್ರೆ ಪೌರ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ. ಹೌದಾ, ಪೌರ ಸ್ವಾತಂತ್ರ್ಯದಲ್ಲಿ ನಾವು ವಿಧಗಳನ್ನ ನೋಡ್ಬೋದು. ಯಾವುದು ಚಲನ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಮತ್ತು ಕ್ರಿಯಾ ಸ್ವಾತಂತ್ರ್ಯ. ಹೌದಾ, ಈ ಪೌರ ಸ್ವಾತಂತ್ರ್ಯವನ್ನು ಮತ್ತು ರಾಜಕೀಯ ಸ್ವಾತಂತ್ರ್ಯ ಇದ್ದಾಗ ಮಾತ್ರ ಏನಾಗ್ತೈತೆ ಅಲ್ಲಿ ಎಲ್ಲ ರೀತಿಯಾದಂತಹ ಅಂದರೆ ಎಲ್ಲ ಕ್ಷೇತ್ರಗಳು ಕೂಡ ಬೆಳವಣಿಗೆಯನ್ನು ಕಾಣ್ಬೋದು. ಅಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ನೈತಿಕವಾಗಿ ಮತ್ತು ಬೌದ್ಧಿಕವಾಗಿ ಕೂಡ ಏನಾಗ್ತದೆ ಅಲ್ಲಿ ನಾವು ಆ ಮೂಲ ಸಿದ್ಧಾಂತಗಳನ್ನು ನಾವು ಕಾಣ್ಬೋದು. ಪರಸ್ಪರ ಎರಡೂ ಕೂಡ ಒಂದನ್ನು ಬಿಟ್ಟು ಒಂದಿಲ್ಲ, ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಿ ಗೊತ್ತಾ, ಆ ರೀತಿಯಾಗಿ ಅವು ಪರಸ್ಪರ ಸಂಬಂಧಗಳನ್ನು ಹೊಂದಿದವ. ಅವುಗಳನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ. ನೋಡಿ, ಅವುಗಳನ್ನು ಯಾವುದೇ ಕಾರಣಕ್ಕೂ ಬೇರ್ಪಡಿಸಲಿಕ್ಕೆ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹಂಗೆ ಮಾಡಿದರೆ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ಸರ್ವಾಂಗೀಣ ಬೆಳವಣಿಗೆ ಕಾಣುವುದಿಲ್ಲ. ಮುಕ್ತವಾದಂಥ ಸಮಾಜ ಆಗಬೇಕಂದ್ರೆ ಅದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದಬೇಕಂದ್ರೆ ಅಲ್ಲಿ ಪೌರ ಸ್ವಾತಂತ್ರ್ಯದ ಅವಶ್ಯಕತೆಯೂ ಕೂಡ ಅಷ್ಟೇ ಐತಿ. ಅದ್ರದ್ದು ಎಷ್ಟು ಅವಶ್ಯಕತೆ ಐತೋ ಅಷ್ಟೇ ರಾಜಕೀಯ ಸ್ವಾತಂತ್ರ್ಯದ ಅವಶ್ಯಕತೆಯೂ ಕೂಡ ಅಷ್ಟೇ ಐತಿ. ನಾವು ಒಂದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರ. ಹೌದಾ, ಮುಕ್ತ ಸಮಾಜ ಆಗ್ಬೇಕಂದ್ರೆ ಅಲ್ಲಿ ಏನಾಗುತ್ತೆ, ಎರಡೂ ಸಿದ್ಧಾಂತಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಾರ್ಯವನ್ನು ನಡೆಸ್ತಾವ. ಅಷ್ಟೇ ಅವಶ್ಯಕತೆ ಐತಿ. ಅವು ಪರಸ್ಪರ ಸಂಬಂಧವನ್ನು ಹೊಂದಿದಾವ. ಯಾವುದೇ ಕಾರಣಕ್ಕೂ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೊದಲನೆಯ ಸಿದ್ಧಾಂತವನ್ನು ಒಪ್ಪಿಕೊಂಡೊಡನೆ ಎರಡನೆಯ ಸಿದ್ಧಾಂತವು ತನಗೆ ತಾನೇ ಅನುಸರಿಸಿ ಬರುತ್ತದೆ. ನೋಡಿ, ಮೊದಲನೇ ಸಿದ್ಧಾಂತವನ್ನು ನಾವು ಒಪ್ಕೊಂಡಾಗ ಮಾತ್ರ ಅದು ತನ್ನಷ್ಟಕ್ಕೆ ತಾನೇ ಎರಡನೇ ಸಿದ್ಧಾಂತ ಬರ್ತದೆ ಅಂತ ಹೇಳ್ತಾರೆ. ಮೊದಲನೇ ಸಿದ್ಧಾಂತ ಅಂದರೆ ಯಾವುದು ಮಕ್ಕಳಲ್ಲಿ? ಪೌರ ಸ್ವಾತಂತ್ರ್ಯ. ಹೌದಾ, ಪೌರ ಸ್ವಾತಂತ್ರ್ಯದಲ್ಲಿ ನಾವು ಚಲನವಲನ, ಕ್ರಿಯಾ ಸ್ವಾತಂತ್ರ್ಯ ಹಾಗೂ ವಾಕ್ ಸ್ವಾತಂತ್ರ್ಯವನ್ನು ನಾವು ಕ್ರಮಬದ್ಧವಾಗಿ ನಾವು ಮಾಡ್ಕೊಂಡು ಬಂದಾಗ ಎಲ್ಲ ಕ್ಷೇತ್ರಗಳು ಕೂಡ ಮುಕ್ತ ಸಮಾಜ ಬೆಳವಣಿಗೆ ಆಗಲಿಕ್ಕೆ, ಸರ್ವಾಂಗೀಣ ಬೆಳವಣಿಗೆ ಆಗಲಿಕ್ಕೆ ಆಗ್ತಿರುತ್ತೆ. ಹೀಗಾಗಿ ನಾವು ಮೊದಲನೇ ಸಿದ್ಧಾಂತವನ್ನು ನಾವು ಒಪ್ಕೊಂಡಾಗ ಮಾತ್ರ ಎರಡನೇ ಸಿದ್ಧಾಂತವನ್ನು ನಾವು ಆಟೋಮೆಟಿಕ್ಕಾಗಿ ಅಂದರೆ ತನ್ನಷ್ಟಕ್ಕೆ ತಾನೇ ಅದು ಅನುಕರಣೆಯನ್ನು ಮಾಡ್ತಾ ಬರ್ತದೆ ಅಂತ ಹೇಳ್ತಾರೆ. ಮಾನವ ವ್ಯಕ್ತಿತ್ವದ ಪಾವಿತ್ರ್ಯವನ್ನು ಒಪ್ಪಿಕೊಂಡರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವಗಳ ಅಗತ್ಯವನ್ನು ವ್ಯಕ್ತಿತ್ವ ವಿಕಾಸಕ್ಕೆ ತಕ್ಕ ಪರಿಸ್ಥಿತಿ ಎಂದು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ನೋಡಿ, ನಾವೆಲ್ಲರೂ ಎಲ್ಲಿದ್ದೀವಿ? ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ನಾವೆಲ್ಲರೂ ಇದ್ದೀವಿ. ಹೌದಾ, ಹೀಗಾಗಿ ನಾವೆಲ್ಲರೂ ಕೂಡ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ನಾವೆಲ್ಲರೂ ಇದ್ದೀವಪ್ಪ ಅಂತಂದ್ರೆ ಮಾನವ ವ್ಯಕ್ತಿತ್ವದ ಪಾವಿತ್ರ್ಯವನ್ನು ಒಪ್ಪಿಕೊಂಡಾಗ, ನೋಡಿ, ಮಾನವ ತನ್ನ ವ್ಯಕ್ತಿತ್ವದ ಪಾವಿತ್ರ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ಏನಾಗತ್ತೆ, ಅದು ಇಡೀ ಸಮಾಜ ಬೆಳವಣಿಗೆ ಆಗ್ತತಿ. ಪ್ರಜಾಸತ್ತಾತ್ಮಕ ನಾವು ರಾಷ್ಟ್ರದಲ್ಲಿ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು, ಸೋದರತ್ವಗಳ ಒಂದು ಮನೋಭಾವನೆಯನ್ನು ನಾವು ಹೊಂದಬೇಕಾಗ್ತತಿ. ಸೋದರತ್ವ ಮನೋಭಾವನೆಗಳನ್ನ, ಸ್ವಾತಂತ್ರ್ಯದ ಮನೋಭಾವನೆಯನ್ನು ಹಾಗೂ ಸಮಾನತೆಯನ್ನು ಒಪ್ಪಿಕೊಂಡಾಗ ಮಾತ್ರ ಮಾನವ ಅಥವಾ ಮನುಷ್ಯ ತನ್ನ ವ್ಯಕ್ತಿತ್ವದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡಂತಹ ಸಂದರ್ಭದಲ್ಲಿ ಏನಾಗ್ತತಿ, ಅದು ವ್ಯಕ್ತಿತ್ವ ವಿಕಾಸಕ್ಕೆ ಬೆಳವಣಿಗೆ ಆಗ್ತತಿ. ವ್ಯಕ್ತಿತ್ವ ವಿಕಾಸ ಆದ್ರೆ ಮಾತ್ರ ಅವಾಗ ದೇಶದ ವಿಕಾಸ ಕೂಡ ಆಗ್ತತಿ. ಅಲ್ಲಿ ವ್ಯಕ್ತಿತ್ವ ವಿಕಾಸದಲ್ಲಿ ಏನಾದರೂ ಕುಂಠಿತವಾಗಿ
ಕೈಗೊಳ್ಳಲಿಕ್ಕೆ ಪ್ರಾರಂಭವಾಯ್ತಪ್ಪ ಅಂದರೆ ಇಡೀ ದೇಶದ ಪ್ರಗತಿ ಏನಕ್ಕೆ ನಿಧಾನಗತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಹೀಗಾಗಿ ಮಾನವ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಸ್ವಾತಂತ್ರ್ಯವನ್ನು ಹಾಗೂ ಸಮಾನತೆಯನ್ನು ಸೋದರತ್ವ ಮನೋಭಾವನೆಯನ್ನು ಆತ ಹೊಂದಿದಂಥ ಸಂದರ್ಭದಲ್ಲಿ ಆತನ ವ್ಯಕ್ತಿತ್ವ ಆಗಲಿಕ್ಕೆ ಪ್ರಾರಂಭವಾಗ್ತತಿ. ಆವಾಗ ಇಡೀ ದೇಶದ ವಿಕಾಸ ಆಗ್ತತಿ. ಈ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ಶಿಲ್ಪಿ ಅಂತ ಕರೆಸಿಕೊಳ್ಳುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ನಮಗೇನು ಮಾಡ್ತಾರೆ, ಮೂಲಭೂತ ಹಕ್ಕುಗಳಲ್ಲಿ ಇವುಗಳನ್ನ ತಿಳಿಸ್ಕೊಡ್ತಾರೆ. ಹೀಗಾಗಿ ಇವುಗಳನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಾವೇನು ಮಾಡಬೇಕು, ಬಳಸ್ಕೊಳ್ಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ರೀತಿಯಾಗಿ ಅಂಬೇಡ್ಕರ್ ಅವರು ನಮ್ಮ ಕೆಲವೊಂದು ಮೌಲ್ಯಗಳನ್ನು, ಎಲ್ಲ ರೀತಿಯಾದಂತಹ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಏನಾಗ್ತೈತಿ, ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ನಮ್ಮ ಭಾರತ ದೇಶ ಆಗಿರ್ಬೋದು, ಅಥವಾ ನಮ್ಮ ದೇಶ ಆಗಿರ್ಬೋದು, ಏನಾಗುತ್ತೆ ಅದು ವ್ಯಕ್ತಿತ್ವ ವಿಕಾಸ, ಹೇಗೆ ವ್ಯಕ್ತಿ ವಿಕಾಸ ಆಗ್ತೈತಲ್ಲ ಅದೇ ರೀತಿಯಾಗಿ ದೇಶವು ಕೂಡ ಅಭಿವೃದ್ಧಿಯನ್ನು ಹೊಂದತಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಐತಿ, ಹೌದಾ? ಅಂಥದ್ರಲ್ಲಿ ನಾವು ನಮ್ಮ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮ ಸೋದರತ್ವ ಭಾವನೆಗಳನ್ನ ನಾವು ಬೆಳೆಸ್ಕೋಬೇಕು. ಎಲ್ಲರೂ ಕೂಡ ಸ್ವಾತಂತ್ರ್ಯ ಸಮಾನತೆಯನ್ನು ನಾವು ಬದುಕಬೇಕು. ಆಗ ಬದುಕಿದಂತಹ ಸಂದರ್ಭದಲ್ಲಿ ನಾವು ಏಳಿಗೆಯನ್ನು ಹೊಂದುವುದಷ್ಟೇ ಅಲ್ಲದೆ ಕೂಡ ನಮ್ಮ ಜೊತೆಗೆ ನಮ್ಮ ದೇಶವು ಕೂಡ ಅಭಿವೃದ್ಧಿಯನ್ನು ಹೊಂದತಿ, ಏಳಿಗೆಯನ್ನು ಹೊಂದತಿ ಅಂತೇಳಿ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನಾವೆಲ್ಲರೂ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಖುಷಿಯದ ಹಾಗೆ ನೋಡಿಕೊಂಡು ನಮ್ಮ ದೇಶದ ಅಭಿವೃದ್ಧಿಯನ್ನು ನಮ್ಮ ಅಭಿವೃದ್ಧಿ ಮಾಡ್ಕೊಂಡು, ಅಂದರೆ ನಮ್ಮ ಏಳಿಗೆಯನ್ನು ಮಾಡ್ಕೊಳ್ತಾ ನಮ್ಮ ದೇಶದ ಏಳಿಗೆಯನ್ನು ಕೂಡ ನಾವು ಕಾನೂನ ಮುಂದೆ ಬರ್ತಕ್ಕಂತಹ ಒಂದು ಪೀಳಿಗೆಗೆ ನಾವೆಲ್ಲರೂ ಕೂಡ ಮಾದರಿ ಆಗೋಣ. ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸ್ಕೊಂಡು ನಾವು ಚೆನ್ನಾಗಿದ್ರೆ ತಾನೆ ನಮ್ಮ ದೇಶ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಅದೇ ರೀತಿ ಮುಂದೆ ಬರ್ತಕ್ಕಂತಹ ಪೀಳಿಗೆ ನಾವು ಕೂಡ ಮಾದರಿ ಆಗೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.